ವೆಯ್ಟ್ ಈ ನೀರನ್ನ ನೀವು ಚೆಲ್ಲಕ್ಕೆ ಹೋಗ್ಬೇಡ್ರಿ. ಇದ ಜೀವಾಮೃತ ಇದ್ದಂಗೆ. ನಾವು ಏನು ಅನ್ನ ಬೇಯಿಸ್ತಿರ್ತೇವಲ್ಲ ಅವಾಗ ಈ ಎಕ್ಸ್ಟ್ರಾ ನೀರೇನು ಇದಿರ್ತೈತಲ್ಲ ದೋಸ್ತ, ಈ ನೀರನ್ನ ನಾವು ಹೊರಗಡೆ ಚೆಲ್ಲಕ್ಕೆ ಹೋಗ್ಬೇಡ್ರಿ. ಇದ್ದ ನಿಮ್ಮ ಮನೇಲಿರುವಂಥ ಪ್ಲಾಂಟ್ಗಳು ಏನಿದಾವಲ್ಲ ಅದು ಯಾವುದೇ ರೀತಿಯ ವೆಜಿಟೇಬಲ್ ಇರ್ಬೋದು ಅಥವಾ ಇನ್ಯಾವುದೋ ಇರ್ಬೋದು, ಅದಕ್ಕೆ ನೀವೇನಾದರೂ ಯೂಸ್ ಮಾಡಿದ್ರಿ ವಾರಕ್ಕೆ ಒಂದ್ಸರ್ತಿ ಅಂದ್ರೆ ಇಟ್ಸ್ ಲೈಕ್ ಅ ಫರ್ಟಿಲೈಸರ್ ಥರ ವರ್ಕ್ ಮಾಡ್ತೈತಿ, ಜೀವಾಮೃತ ಥರ ವರ್ಕ್ ಮಾಡ್ತೈತಿ. ರೈಸ್ ವಾಟರ್ದಾಗ ದೋಸ್ತ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಸ್ಟಾರ್ಚ್ ಅಂತ ಏನು ನಾವು ಕರಿತೀವಲ್ಲ ಅದು ಇದಿರ್ತೈತಿ. ನಿಮ್ಮ ಮಣ್ಣಲ್ಲಿ ಮೈಕ್ರೋಬೀಸ್ ಅಂತ ಏನು ನಾವು ಕರಿತೀವಿ ಕ್ರಿಮಿ ಕೀಟಗಳು ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತಾವೆ. ಇದರಿಂದ ಮಣ್ಣು ಫಲವತ್ತತೆ ಆಗ್ತೈತಿ. ಅಮಿನೋ ಆಸಿಡ್ಸ್ ಮತ್ತು ವಿಟಮಿನ್ ಇದಿರ್ತಾವು. ಅವ ನಿಮ್ಮ ಪ್ಲಾಂಟ್ನ ಬೇರುಗಳು ಚೆಂದಂಗೆ ಬೆಳೆಯಕ್ಕೆ ಹೆಲ್ಪ್ ಮಾಡ್ತಾವು. ಮತ್ತು ಟ್ರೇಸ್ ಮಿನರಲ್ಸ್ ಅಂತ ಇರ್ತಾವೆ. ಇವ ಆ ಪ್ಲಾಂಟ್ನಾಗ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಕ್ಕೆ ಪ್ರಯತ್ನ ಮಾಡ್ತಾವು. ನೋ ಕೆಮಿಕಲ್, ದುಡ್ಡು ಕೊಡೋಂಗಿಲ್ಲ, ಏನಿಲ್ಲ, ಫ್ರೀ ಆಫ್ ಕಾಸ್ಟ್ದಾಗ ನಿಮ್ಮ ಮನೆ ಕಿಚನ್ದಿಂದನೇ ನಿಮ್ಮ ಗಿಡಗಳನ್ನ ನೀವು ಬೆಳೆಸ್ಬೋದು. ಯೂಸ್ ಮಾಡಿರಿ, ಬಟ್ ಒಂದ್ಸತಿ ಯೂಸ್ ಮಾಡೋದ್ರಿಂದ ಏನೂ ಆಗೋದಿಲ್ಲ. ಕಂಟಿನ್ಯೂಸ್ ವಾರಕ್ಕೆ ಅಟ್ಲೀಸ್ಟ್ ಒಂದ್ಸತಿ ನೀವು ಯೂಸ್ ಮಾಡ್ಕೋಬಹುದು. ಡೈರೆಕ್ಟ್ಲಿ ನೀರು ಹಾಕೋದ್ರಿಂದ ಗಿಡಗಳ ರೂಟ್ಗೆ ಹಾಕ್ರಿ, ಅಥವಾ ನೀವೇನಾದ್ರು ಸ್ಪ್ರೇ ಮಾಡ್ತೇನೆ ಅಂದ್ರೆ ಅದು ಎಷ್ಟು ನೀರು ಐತಿಲ್ಲ ಅದ್ರಾಗ 2 ಪಟ್ಟು ನಾರ್ಮಲ್ ನೀರನ್ನ ಮಿಕ್ಸ್ ಮಾಡಿ ನೀವು ಸ್ಪ್ರೇ ಕೂಡ ಮಾಡ್ಬೋದು. ಇದರಿಂದ ಏನು ರಿಸಲ್ಟ್ ಬರ್ತಿದೆ ಅನ್ನೋದನ್ನ ನಿಮ್ಮ ದೋಸ್ತಕ್ಕೆ ಕಮೆಂಟ್ ಮಾಡಿ ಹೇಳ್ರಿ. ನಮ್ಗೆ ಗೊತ್ತದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ರು, ನಿಮ್ಗೆ ಗೊತ್ತದನ್ನ ನನ್ನ ಜೊತೆ ಶೇರ್ ಮಾಡಿರಿ.